ರಾಜ್ಯಕ್ಕೆ ಆಗಮಿಸಿರುವಂತದ್ದು. ಡಿಕೆ ಕೋಟೆಯಲ್ಲಿ ಅಬ್ಬರದ ಪ್ರಚಾರವನ್ನ ಕೂಡ ನಡೆಸಲಿದ್ದಾರೆ ಅಮಿತ್ ಶಾ ಅವರು. ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಪರ ಪ್ರಚಾರವನ್ನ ನಡೆಸಲಿದ್ದಾರೆ. ಡಿಕೆ ಸುರೇಶ್ಗೆ ಟಕ್ಕರ್ ಕೊಡೋದಕ್ಕೆ ಮೆಗಾ ರ್ಯಾಲಿಯನ್ನ ಕೂಡ ಮಾಡಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಪರ ಪ್ರಚಾರವನ್ನ ನಡೆಸಲಿದ್ದಾರೆ. ಅಮಿತ್ ಶಾ ರೋಡ್ ಶೋ ಮಾಡೋದ್ರ ಮೂಲಕ ಮತ್ತಷ್ಟು ಪಕ್ಷಕ್ಕೆ ಬಲ ತುಂಬಲಿದ್ದಾರೆ. ಸಂಜೆ 4:50ರಿಂದ 5:50ರವರೆಗೆ ಚನ್ನಪಟ್ಟಣದಲ್ಲಿ ರೋಡ್ ಶೋವನ್ನ ನಡೆಸಲಿದ್ದಾರೆ. ಡಿಕೆ ಕೋಟೆಯಲ್ಲಿ ಅಮಿತ್ ಶಾ ಅಬ್ಬರದ ಕಹಳೆಯನ್ನ ಮೊಳಗಿಸಲಿದ್ದಾರೆ. ಭದ್ರಕೋಟೆ ಅಂತಾನೆ ಕೂಡ ಹೇಳಲಾಗತ್ತೆ. ಡಿಕೆ ಸುರೇಶ್ ರವರ ಭದ್ರಕೋಟೆಯಲ್ಲಿ ಇದೀಗ ಅಮಿತ್ ಶಾ ಪ್ರಚಾರವನ್ನ ಕೂಡ ಕೈಗೊಳ್ಳಲಿದ್ದಾರೆ. ಸಂಜೆ 4:50ರಿಂದ 5:50ರವರೆಗೆ ಚನ್ನಪಟ್ಟಣದಲ್ಲಿ ರೋಡ್ ಶೋವನ್ನ ಮಾಡೋದ್ರ ಮೂಲಕ ಬಿಜೆಪಿಗೆ ಮತ್ತಷ್ಟು ಬಲವನ್ನ ಕೂಡ ತುಂಬಲಿದ್ದಾರೆ. ಕಾರ್ಯಕರ್ತರಲ್ಲಿ ಮತ್ತಷ್ಟು ಹುಮ್ಮಸ್ಸನ್ನ ಕೂಡ ತುಂಬಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಪರ ಪ್ರಚಾರವನ್ನ ಕೂಡ ಕೈಗೊಳ್ಳಲಾಗುತ್ತೆ. ಅಮಿತ್ ಶಾ ರೋಡ್ ಶೋ ಮಾಡೋದ್ರ ಮೂಲಕ ಮತ್ತಷ್ಟು ಬಲ ತುಂಬುತ್ತಾರೆ. ಇವತ್ತು ಮಧ್ಯಾಹ್ನದ ನಂತರ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರು ಚನ್ನಪಟ್ಟಣಕ್ಕೆ ಹೋಗ್ತಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಅಲ್ಲಿಂದ ಇವತ್ತು ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಹಾಗಾದ್ರೆ ಇವತ್ತು ಚನ್ನಪಟ್ಟಣದಲ್ಲಿ ಆ ಕಹಳೆ ಹೇಗಿರುತ್ತೆ ಗೊತ್ತಾ? ಅಮಿತ್ ಶಾ ಅವರ ಪ್ರಚಾರದ ಬಗ್ಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಏನಂದಿದ್ದಾರೆ ಗೊತ್ತಾ? ಡಾಕ್ಟರ್ CN ಮಂಜುನಾಥ್ ಅವರು ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಮಿತ್ ಶಾ ರೋಡ್ ಶೋ ಇಂದ ಮತ್ತಷ್ಟು ಬಲ ಬರುತ್ತೆ ಅಂತ ಹೇಳಿದ್ದಾರೆ, ಕೇಳಿ. ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥದ್ದು ಮೊದಲ ಪ್ರಚಾರದ ಸಭೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡ್ತಾ ಇರುವಂಥದ್ದು, ಮತ್ತು ಅದು ಡಾಕ್ಟರ್ CN ಮಂಜುನಾಥ್ ಅವರ ಪರವಾಗಿ. ಸರ್, ಅಮಿತ್ ಶಾ ಅವರು ಮೊದಲ ಪ್ರಚಾರ ಸಭೆ ರಾಜ್ಯದಲ್ಲಿ ಶುರು ಮಾಡಿದ್ದು, ಅದು ತಮ್ಮ ಒಂದು ಏನು ಸ್ಪರ್ಧೆ ಮಾಡುತ್ತಿರುವಂಥ ಕ್ಷೇತ್ರದಲ್ಲಿ ಆರಂಭ ಮಾಡ್ತಾ ಇರೋದು, ಏನಿಸುತ್ತೆ? ಇಲ್ಲ, ಇವಾಗ ಏನಾಗಿದೆ, ಈಗ ಆಲ್ರೆಡಿ ನಾವು ಕಳೆದ 10-12 ದಿನದಿಂದ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಎಲ್ಲೂ ಈ ವ್ಯಾಪ್ತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಈಗ ಆಲ್ರೆಡಿ ಪ್ರಚಾರ ಭರದಿಂದ ಸಾಗಿದೆ. ಇವತ್ತು ನಮ್ಮ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ನಾಳೆ ಚನ್ನಪಟ್ಟಣದಲ್ಲಿ ಒಂದು ರೋಡ್ ಶೋ ಇಟ್ಕೊಂಡಿದ್ದಾರೆ. ಇದರಿಂದ ನಮ್ಮ ಪ್ರಚಾರಕ್ಕೆ ಇನ್ನೂ ಕೂಡ ಹೆಚ್ಚು ಪ್ರೋತ್ಸಾಹ ಸಿಕ್ಕಿದಾಗುತ್ತೆ, ಹೆಚ್ಚು ಬಲ ಬಂದಂಗೆ ಆಗುತ್ತೆ. ಅಮಿತ್ ಶಾ ಅವರೇ ಖುದ್ದು ಬಂದು ತಮ್ಮ ಕ್ಷೇತ್ರದಲ್ಲಿ ಮೊದಲ ರೋಡ್ ಶೋ ಮಾಡ್ತಾ ಇರುವಂಥ ಒಂದಷ್ಟು ಜನರಲ್ಲಿ, ಕಾರ್ಯಕರ್ತರಲ್ಲಿ ಒಂದಷ್ಟು ಉತ್ಸಾಹ ಎಲ್ಲ ಜಾಸ್ತಿ ಆಗುತ್ತೆ. ಹೌದು, ಕಾರ್ಯಕರ್ತರಿಗೆ ಒಂದು ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ಹೀಗಾಗಿ ಅವರು ನಾಳೆ ಬೆಳಗ್ಗೆ 10 ಗಂಟೆಯಿಂದ ಹಲವಾರು ಕಾರ್ಯಕ್ರಮ ಇದೆ. ಸೊ ಸಂಜೆ ಅದು ಚನ್ನಪಟ್ಟಣಕ್ಕೆ ಮೀಸಲಾಗಿಟ್ಟಿದ್ದಾರೆ. ಸೊ ಹೀಗಾಗಿ ಇದೊಂದು ಚಾಲನೆ ಸಿಗುತ್ತೆ, ವೇಗ ಸಿಗುತ್ತೆ ನಮ್ಮ ಪ್ರಚಾರಕ್ಕೆ. ಕಾರ್ಯಕರ್ತರಲ್ಲೂ ಕೂಡ ಒಂದು ಪ್ರೋತ್ಸಾಹ, ಒಂದು ಮೋಟಿವೇಶನ್ ಆದಂಗೆ ಆಗುತ್ತೆ. ಸರ್, ದೇಶ ವಿಭಜನೆ ಮಾಡಿದಂಥ ಹೇಳಿಕೆ ಕೊಟ್ಟಂಥ DK ಸುರೇಶ್ ಅವ್ರ ಕ್ಷೇತ್ರದಲ್ಲಿ ಈಗ ಜೋಡಣೆ ಸಂಬಂಧಪಟ್ಟಂತೆ ಏನು ಅಮಿತ್ ಶಾ ಅವರು ಬರ್ತಾ ಇರುವಂಥದ್ದು, ಇದು ನೀವು ಯಾವ ರೀತಿ ಅನಲೈಸ್ ಮಾಡ್ತೀರಾ? ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಸರ್, ಈಗ ಎಲ್ಲ ಕಡೆ ಕೂಡ ಪ್ರಚಾರ ಶುರು ಮಾಡಿದ್ದೀರಾ, ಎಲ್ಲ ಕಡೆ ಪ್ರಚಾರ ಆರಂಭಿಸಿದ್ದೀರಾ, ಹೆಂಗಿದೆ ಸರ್ ವಾತಾವರಣ? ಇಲ್ಲ, ಈಗಾಗಲೇ ತಮ್ಮ ಸ್ನೇಹಿತರೆ ವರದಿ ಮಾಡ್ತಾ ಇದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ, ಜನರ ಸ್ಪಂದನೆ ಚೆನ್ನಾಗಿದೆ, ಸಂತೋಷದಿಂದ ಎಲ್ಲ ಕಡೆ ಸ್ವಾಗತಿಸ್ತಾ ಇದ್ದಾರೆ. ಹೀಗಾಗಿ ಒಂದು ನಮ್ಮ ಆತ್ಮವಿಶ್ವಾಸ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸೊ ಜನರು ಹೋದ ಕಡೆ ಎಲ್ಲ ನಮಗೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೀಗಾಗಿ ನಮಗೂ ಕೂಡ ಈ ಗೆಲುವಿನ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ.